ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ಬೀಯಿಂಗ್ ಶಿವಾನಿ. ಇವತ್ತು ನಾವು ಹೋಗ್ತಿರೋ ಜಾಗ ಮಂತ್ರಾಲಯ. ವಿ ಸ್ಟಾರ್ಟೆಡ್ ಆಫ್ ಕ್ವೈಟ್ ಅರ್ಲಿ, ಅರೌಂಡ್ 6 ಮನೆ ಬಿಟ್ವಿ ಆ್ಯಂಡ್ ಹೋಗ್ತಾ ಆನ್ ದ ವೇ ಲೇಪಾಕ್ಷಿ ಟೆಂಪಲ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಹಿಯರ್ ಮೈ ಸಿಸ್ಟರ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಲೇನ್ ದ ಸ್ಟೋರಿ ಬಿಹೈಂಡ್ ಇಟ್. ಅವಾಗ ಹೋಗುವಾಗ ಯೋರು ಉಂಡ್ರು కదా, ಅವಾಗ ಜಟಾಯು ಬರ್ತಾರೆ. జటాయు బర్డ్ అది వచ్చి రావణాన్ని ఫైట్ చేస్తారు. ఆ ఫైట్లా రావణుడు ఒక వింగ్ని దీన్ని కట్ చేసేస్తాడు, ರೆಕ್ಕೆನ್ ಕಟ್ ಮಾಡಿಬಿಡ್ತಾರೆ. ಅವಾಗ ಜಟಾಯು ಈ ಲೊಕೇಶನ್ ಅಲ್ಲಿ ಬೀಳೋದು. ರೆಕ್ಕೆ ಕಟ್ ಮಾಡಿದ್ಮೇಲೆ ಈ ಟೆಂಪಲ್ ಲೊಕೇಶನ್ ಅಲ್ಲಿ ಬೀಳ್ತಾರೆ. ರಾವಣ ಮತ್ತೆ ಸೀತಾನ ಹುಡ್ಕೊಂಡ್ ಬರುವಾಗ ಜಟಾಯುನ ಈ ಲೊಕೇಶನ್ ಅಲ್ಲಿ ಮೀಟ್ ಆಗ್ತಾರೆ ಬಿದ್ದ ಮೇಲೆ. ಅವಾಗ ಬ್ಲೆಸ್ ಮಾಡ್ತಾ ಲೇಪಕ್ಷಿ ಅಂತಾರೆ ಅಂತ. ಲೇಪಕ್ಷಿ ತೆಲುಗು ಅಲ್ಲಿ. ನನ್ನ ಸಜೆಷನ್ ಎಲ್ಲರಿಗೂ ಏನಂದರೆ, ಟೆಂಪಲ್ ಅಥವಾ ಯಾವುದಾದ್ರೂ ಪ್ಲೇಸ್ಗೆ ಹೋಗೋ ಮುಂಚೆ ಅದ್ರ ಇತಿಹಾಸ ಅಥವಾ ಅದ್ರ ಬ್ಯಾಕ್ ಸ್ಟೋರಿನ ತಿಳ್ಕೊಂಡು ಹೋಗಿ. ದ್ಯಾಟ್ ವೇ ವಿ ಫೀಲ್ ಮೋರ್ ಕನೆಕ್ಟೆಡ್ ಟು ದ ಪ್ಲೇಸ್ ಅನ್ನೋದು ನನ್ನ ಒಪಿನಿಯನ್. ಐ ಲರ್ನ್ ದಿಸ್ ಫ್ರಮ್ ಮೈ ಸಿಸ್ಟರ್ ಬಿಕಾಸ್ ಅವಳು ಮೊದಲಿಂದನೂ ಮಾಡ್ತಿದ್ಲು. ನಾನು ಅವಳಿಂದ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡುವಾಗಿಂದ ಐ ಹ್ಯಾವ್ ನೋಟಿಸ್ಡ್ ಹೌ ಮಚ್ ಡಿಫ್ರೆನ್ಸ್ ಇಟ್ ಮೇಕ್ಸ್ ಅಂತ. ಆ್ಯಂಡ್ ಹಿಯರ್ ವಿ ರೀಚ್ ದ ಟೆಂಪಲ್ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋಗೋ ಟೈಮ್ಗೆ ಕ್ರೌಡ್ ಕೂಡ ಯಾರೂ ಇರಲಿಲ್ಲ. ಇದು ಲೇಪಾಕ್ಷಿ ಅಲ್ಲಿರುವ ಫೇಮಸ್ ಹ್ಯಾಂಗಿಂಗ್ ಪಿಲ್ಲರ್. ಎಲ್ರಿಗೂ ಗೊತ್ತಿರೋ ಥರ ಈ ಪಿಲ್ಲರ್ ಕೆಳಗಡೆ ಗ್ರೌಂಡ್ನ ಟಚ್ ಮಾಡಲ್ಲ. ನಾವು ಕೂಡ ಆ ಹ್ಯಾಂಗಿಂಗ್ ಪಿಲ್ಲರ್ ಕೆಳಗಡೆ ಕ್ಲಾತ್ನ ಪಾಸ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅಲ್ಲಿ ಆಲ್ರೆಡಿ ತುಂಬ ಕಾಯಿನ್ಸ್ ಆ್ಯಂಡ್ ದುಪಟಾಯಿಂದ ಬಂದ ಬೀಡ್ಸ್ ಎಲ್ಲ ಇರೋದ್ರಿಂದ ನಮಗೆ ಕ್ಲಾತ್ ಪಾಸ್ ಮಾಡೋಕ್ಕೆ ಕೂಡ ಆಗಿಲ್ಲ. ಹಾನೆಸ್ಟ್ಲಿ ಈ ಥರ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ಲೇಸಸ್ನ ಪ್ರೊಟೆಕ್ಟ್ ಮಾಡೋದು ಇಸ್ ಆಲ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿ, ಬಟ್ ಐ ಥಿಂಕ್ ವಿ ಶುಡ್ ಡೂ ಇಟ್ ವಿತ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ. ಈ ಥರ ಟೆಂಪಲ್ಸ್ನ ನೋಡಿದಾಗ ಐ ಆಮ್ ಆಲ್ವೇಸ್ ಸರ್ಪ್ರೈಸ್ಡ್. ಆ ಕಾಲದ ಶಿಲ್ಪಿಗಳು ಎಷ್ಟು ಎಫರ್ಟ್ಸ್ ಹಾಕಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಅನಿಸುತ್ತೆ. ಸ್ಟೋನ್ ಮೇಲೆ ಇದಷ್ಟು ಡೀಟೇಲ್ಸ್ ಮತ್ತು ಪರ್ಫೆಕ್ಷನ್ ಕ್ರಿಯೇಟ್ ಮಾಡಿದ್ರು ಅಂತ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ವೆರ್ ಡೂಯಿಂಗ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಇಲ್ಲಿ. ಐ ಅಟ್ಲೀಸ್ಟ್ ಕೇಮ್ ಅಕ್ರಾಸ್ 5 ಕಪಲ್ಸ್ ಹಾಗೆ. ಆನ್ ಮಾಡಿಲ್ಲ, ಇವಾಗ ಹೆಂಗಾಯ್ತು ದರ್ಶನ ಎಲ್ಲರಿಗೂ? ತುಂಬಾ ಚೆನ್ನಾಗಾಯ್ತು. ಹಳೆ ಕಾಲ ಓಕೆ. ಬೆಸ್ಟ್ ಪಾರ್ಟ್ ಏನು ಅಂದರೆ ಟೆಂಪಲ್ ಫುಲ್ ರಶ್ ಇರಲಿಲ್ಲ, ಸೊ ದರ್ಶನ ಆರಾಮಾಗಾಯಿತು. ಈಗ ಎಲ್ಲಿ ಬ್ರೇಕ್ಫಾಸ್ಟ್ ಇಲ್ಲೇನಾ ಅಥವಾ ಬೇರೆ ಕಡೆ ಸ್ಟಾಪ್ ಮಾಡ್ತೀರಾ? ಸ್ವಲ್ಪ ಮುಂದೆ ಎಲ್ಲಿ ವಾಟರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಬ್ರೇಕ್ಫಾಸ್ಟ್ ತಿನ್ನೋ ಹತ್ರ ಮೀಟ್ ಆಗೋಣ. ಎಷ್ಟೊತ್ತು ಬರೋಕ್ಕೆ ವೇಟ್ ಮಾಡ್ತಾ ಇದ್ವಿ ನಿಮಗೆಲ್ಲ. ಫೋಟೋ ಶೂಟ್ ಟೆಂಪಲಿಂದ ಮುಂದೆ ಬಂದರೆ ವಿಲ್ ಫೈಂಡ್ ದಿಸ್ ಪ್ಲೇಸ್ ಕಾಲ್ಡ್ ಜಟಾಯು ಕ್ರೇವ್ ಹಬ್. ಇಲ್ಲಿ ಟಿಕೆಟ್ಸ್ ತಗೊಂಡು ಎಂಟರ್ ಆಗಬೇಕು. ಹತ್ತಿರ ಇರೋದ್ರಿಂದ ವಿ ಥಾಟ್ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇಷ್ಟು ಹತ್ತಿದ್ದು?
ತುಂಬಾ ಕಷ್ಟಪಟ್ಟಿದ್ರೆ ಇಲ್ಲಿ ನೋಡಿದ್ರೆ ತುಂಬಾ ಕಾಲ್ ನೋವು ಬಂತು ನನಗೆ. ಕೂಡ ಇಲ್ಲ. ಬಂದಿದ್ದಕ್ಕೆ ಒಂದು ನೋಡಿದ್ರೆ ಪಾದ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹತ್ಕೊಂಡ್ ಬಂದ್ರು. ಇಲ್ಲಿ ನೋಡಿದ್ರೆ ಬೇಸಿಕ್ಲಿ ಏನೂ ಇಲ್ಲ ಅಂಡ್ ಟಿಕೆಟ್ ಮಾತ್ರ ತಗೊಂಡ್ ಬಂದ್ವಿ. ಒಂದ್ ಫೂಟ್ ಅಂತ ಸೀತೆದು ಪಾದ ಇತ್ತು. ಅದೊಂದ್ ನೋಡಕ್ಕೆ ವರ್ತ್ ಅಷ್ಟೇ. ಸೊ ಅದನ್ನ ನೋಡ್ಬೇಕು ಅನ್ಕೊಂಡ್ರೆ ಬನ್ನಿ. ಬರೀ ಪಕ್ಷಿ ನೋಡಕ್ ಬಂದ್ರೆ ಕೆಳಗಿಂದಾನು ಕಾಣುತ್ತೆ. ಟಿಕೆಟ್ ಎಲ್ಲ ತಗೊಂಡ್ ಬರಕ್ ಹೋಗ್ಬಿಡಿ. ಮೇಲೆ ಫೋಟೋ ತಗೊಂಡ್ಬಿಡಿ. ಇಲ್ಲ ಮೇಲೆ ಎಷ್ಟು ಕಷ್ಟಪಟ್ಟು ಅಂಡ್ ಫುಲ್ ಟ್ಯಾನ್ ಆಗಿದೀವಿ ಆಲ್ರೆಡಿ. ಅರ್ಧ ಡೇನೂ ಆಗಿಲ್ಲ. ಲೆಟ್ಸ್ ಓಕೆ ಬಾಯ್. ಬಾಯ್ ಬಾಯ್. ಕೆಳಗಿಳಿದ ತಕ್ಷಣ ಈ ಬ್ಯಾಗ್ಸ್ನ ಸೆಲ್ ಮಾಡ್ತಿದ್ರು ಆ್ಯಂಡ್ 2 ಬ್ಯಾಗ್ನ ತಗೊಂಡ್ರು ಜಸ್ಟ್ ಫಾರ್ ದ ಮೆಮರಿ ಸೇಕ್. ಇಲ್ಲಿಂದ ಏನೋ ನೆನಪಿಗೆ ತಗೊಂಡೋದ್ವಿ ಅಂತ ಹೇಳಿದೆ ಅಂತ. 100 ಅದು 200. ಇದು ಚೆನ್ನಾಗಿದೆ. 200. ಏನದು ಫ್ರೀ ಬಾಕ್ಸಾ? ಚೆನ್ನಾಗಿದೆ. ಯಾ ಫೈನಲಿ ಇಟ್ ವಾಸ್ ದ ಟೈಮ್ ಫಾರ್ ಬ್ರೇಕ್ಫಾಸ್ಟ್. ಕೆಳಗೆ ಇಳಿದ ತಕ್ಷಣ ಅಲ್ಲಿ ಕುತ್ಕೊಂಡು ತಿನ್ನೋಕೆ ಸ್ಪೇಸ್ ಇತ್ತು. ಸೊ ವಿ ಎಂಡೆಡ್ ಅಪ್ ಈಟಿಂಗ್ ಬ್ರೇಕ್ಫಾಸ್ಟ್ನ ಮನೆಯಿಂದನೇ ಎಲ್ಲರೂ ಒಂದೊಂದು ವೆರೈಟಿ ಮಾಡ್ಕೊಂಡು ಬಂದಿದ್ರು. ಸೊ ಯಾ ಇಟ್ ವಾಸ್ ಆಲ್ರೆಡಿ ಪ್ರಿಪೇರ್ಡ್. ಅಲ್ಲಿ ಕುತ್ಕೊಂಡು ತಿಂದ್ಬಿಟ್ಟು ದೆನ್ ವಿ ಸ್ಟಾರ್ಟೆಡ್ ಟು ಗೋ. 4 o'clock ಎದ್ಬಿಟ್ಟು ಏನ್ ಮಾಡಿದ್ರಿ? 4 o'clock ಎದ್ದು ಮತ್ತೆ ಮಲ್ಕೊಂಡೆ. ಅದಕ್ಕೆ ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ. ಅದು ಇವಾಗ ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ. ಕ್ಯಾಮೆರಾ ಬಂದಿದ ತಕ್ಷಣ ಚೆನ್ನಾಗಿದ್ಯಾ? ಸ್ನ್ಯಾಕ್ಸ್ ಅಂತೂ ತುಂಬಾ ತಂದಿದ್ವಿ. ಸೊ ಜರ್ನಿ ಫುಲ್ ಅದನ್ನ ತಿನ್ಕೊಂಡು ಹೋಗಿ ಆ್ಯಂಡ್ ಯಾ ವಿ ರೀಚ್ಡ್ ಮಂತ್ರಾಲಯ. ವೇಟ್ ಫಾರ್ ದ ಸೆಕೆಂಡ್ ಪಾರ್ಟ್.